Now guys, welcome back. ಸಮೀರ್ ಬೈಲಪ್ಪೆ ನ್ಯೂ ಬ್ಲಾಗ್. ಈ ನಮ್ಮ ಬೈಲ್ಕುಪ್ಪೆಯಿಂದ ಪಿರಿಯಾಪಟ್ಟಣ ಹೋಗೋ ದಾರಿಯಲ್ಲಿ ಈ ನನ್ನ ಮಕ್ಕಳು ರೋಡ್ ಕೆಲಸ ಮಾಡ್ತಿರೋದು ನೋಡಿ. ಗಾಡಿಗಳೆಲ್ಲ ಬರ್ತೈತೆ. ಈ ಥರ ಕಲ್ಪೆ ಕೆಲಸ ಮಾಡ್ತವ್ರೆ. ನನ್ನ ಮಕ್ಳು ಕೇಳೋರಿಲ್ಲ ಹೇಳೋರಿಲ್ಲ ಏನೂ ಇಲ್ಲ. ಇಲ್ಲಿ ನೋಡಿ ಗುಂಡಿಗಳೆಲ್ಲ ಎಷ್ಟೇ ದೊಡ್ಡ ಮಾಡವ್ರೆ. ನನ್ನ ಮೊಬೈಲೇ ಎಗರೋಯ್ತು. ಅಯ್ಯಪ್ಪ, ಮಕ್ಕಳು ರೋಡ್ ಮಾಡ್ತಾರ, ಜನರನ್ನು ಸಾಯಿಸ್ತಾರ, ಏನು ಗೊತ್ತಾಯ್ತಾ ಇಲ್ಲ. ಈ ಕಂಟ್ರಾಕ್ಟ್ರು ಯಾರು ಅಂತ ಅವನು ಗೊತ್ತಿಲ್ಲ. ನೋಡಿ ರೋಡ್ ಮಾಡಿರೋದು. ಎಮರ್ಜೆನ್ಸಿ ಇವಾಗ ಆಂಬುಲೆನ್ಸ್ ಎಲ್ಲ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಅರ್ಧ ಗಂಟೆ ಇಲ್ಲೇ ಹೋಯ್ತದೆ ಈ ರೋಡಲ್ಲೇ. ಆ ರೋಡ್ ಹಾಕೋರೆ, ಹತ್ಕೊಂಡು ಏನು ಸಿಗ್ನಲ್ ಇಲ್ಲ, ಏನೂ ಇಲ್ಲ. ಹಂಸ್ಗಳೈತೆ, ಅದು ಇದು ಏನು ಹಾಕಿಲ್ಲ. ನೋಡಿ ಇವ್ರು ಮಾಡಿರೋದು. ಒಂದು ಆಂಬುಲೆನ್ಸ್ ಎಲ್ಲ ಬಂದರೆ ಏನು ಮಾಡೋದು ಹೇಳಿ? ಇದರಿಂದ ಅರ್ಧ ಟ್ರಾಫಿಕ್ ಜಾಮು. ಎಮರ್ಜೆನ್ಸಿ ಇವಾಗ ಏನಾದರೂ ವೆಹಿಕಲ್ ಹೋಗಬೇಕು ಇದ್ರ ನೋಡಿ ಇರೋದೇ ಅರ್ಧ ರೋಡು. ಅದರಲ್ಲಿ ಬಸ್ ಅವ್ರಿಗೆ ಒಂದೂವರೆ ರೋಡ್ ಬೇಕು. ಹೇಳೋರಿಲ್ಲ ಕೇಳೋರಿಲ್ಲ, ಯಾರೂ ಇಲ್ಲ. ನಮ್ಮದೇ ರೋಡು, ನಮ್ಮದೇ ಗಾಡಿ ಓಡಿಸೋದು ಅಷ್ಟೇ. ಎಷ್ಟು ದಿವಸ ಕಾಯಬೇಕು ಏನು ಅರ್ಥ ಆಯ್ತಾ ಇಲ್ಲ. ನೆಟ್ಗಾಗಿ ಹೋಗೋಕ್ಕೂ ಆಗಲ್ಲ, ಏನೂ ಇಲ್ಲ. ನಮ್ಮ ಬಿಡಿ, ನಮ್ಮ ಏನಾದರೂ ಹೋಗ್ಬೋದು. ಇವಾಗ ಮೇನ್ ಇರೋದು ಯಾಕಂದರೆ ರೋಗಿಗಳು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಎಮರ್ಜೆನ್ಸಿ ಆಂಬುಲೆನ್ಸ್ ಹೋಯ್ತು. ಇವಾಗ ಅರ್ಧ ಗಂಟೆ ಇದರಲ್ಲೇ ಹೋಯ್ತದೆ. ಯಾರು ಹೊಣೆ ಅದಕ್ಕೆ? ಈ ರೋಡ್ ಮಾಡೋರು ಹೊಣೆನಾ ಇಲ್ಲ ನಮ್ಮ ಸರ್ಕಾರ ಹೊಣೆನಾ? ಯಾರು ಹೊಣೆ? ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಹಂಗಾಗೈತೆ ಕತೆ. ಮಾಡಿ ರೋಡೆಲ್ಲ ಮಾಡಬೇಕು, ಒಳ್ಳೆಯದೇ. ಬಟ್ ಅದಕ್ಕೊಂದು ನಿಯಮಗಳೈತೆ, ಅದೆಲ್ಲ ಪಾಲಿಸಬೇಕು. ಒಂದು ರೋಡ್ ಚೆನ್ನಾಗಿ ಒಂದು ಸರ್ವಿಸ್ ರೋಡ್ ಅಂತ ಒಂದು ರೋಡ್ ಕಾಮಗಾರಿ ಮಾಡುವಾಗ ಒಂದು ರೋಡ್ ಸರ್ವಿಸ್ ರೋಡ್ ಅಂತ ಕರೆಕ್ಟಾಗಿ ಒಂದು ಬಿಡಬೇಕು. ಆವಾಗ ತಾನೇ ಇದಾಗೋದು. ಇಲ್ಲ ಟ್ರಾಫಿಕ್ ಜಾಮ್ ಇದೆ. ಒಂದು ದೊಡ್ಡ 100 ವೆಹಿಕಲ್ಲು ಸುತ್ತಾಡ್ತಾಯಿಲ್ಲ ಇಲ್ಲಿ. ಬರೋದೇ 10-15 ವೆಹಿಕಲ್. ಅದು ಯಾಕೆ ಟ್ರಾಫಿಕ್ ಜಾಮ್ ಆಯ್ತದ ಅಂದರೆ ಬರೀ ಗುಂಡಿ 24 ಗುಂಡಿ ತುರ್ದು ಮಡ್ಗವ್ರೆ 5-6 ಕಿಲೋಮೀಟ್ರ್ ಒಳಗಡೆನೆ. ಗಾಡಿಗೆ ನಾವು ಇನ್ಸೂರೆನ್ಸು FC ಎಲ್ಲ ಕಟ್ಬಿಟ್ಟು ಇಂಥ ರೋಡಲ್ಲಿ ಓಡಿಸ್ಬೇಕಪ್ಪ ಹೇಳಿ? ಏನು ಅವಶ್ಯಕತೆ ಐತೆ ನಮಗೆ? ಅದು FC ಕಟ್ಟೋದು ಅವಶ್ಯಕತೆ ಐತಾ? FC ಯಾಕೆ ಕಟ್ಟೋದು? ಎಲ್ಲ ಕೇಳೋರಿಲ್ಲ. ನೋಡಿ ಗುಂಡಿ, ಒಂದು ಸೈಡು ಕಾರ್ ಟೈರ್ ಬಿದ್ದರೆ ಇನ್ನೊಂದು ಸೈಡು ಡ್ರೈವರ್ ಎತ್ತಿರ್ತಾನೆ. ಇಲ್ಲ ಡ್ರೈವರ್ ಸೀಟಲ್ಲಿ ಕೂತಿರೋ ಡ್ರೈವರ್ ಟೈರ್ ಬಿದ್ದರೆ ಈ ಕಡೆ ಪಕ್ಕದಲ್ಲಿ ಕೂತಿರೋನು ಅವ್ನ ಮೇಲ್ಗಡೆ ಹತ್ತಿರ್ತಾನೆ. ಇವಾಗ ಯಾಕಂದರೆ ಮೇನ್ ಇದು ನಮ್ಮ ಬೆಂಗಳೂರು ಮಂಗಳೂರು ಮೇನ್ ಹೈವೇ ಇದು. ಟೂರಿಸ್ಟು ಅವರೆಲ್ಲ ಬರೋ ದಾರಿ ಇದೆ, ಮೇನ್ ದಾರಿ. ನೋಡಿ ಅರ್ಧ ಟೈರೇ ಹೋಯ್ತದೆ ಇದರಲ್ಲಿ. ಅವರೆಲ್ಲ ಗೊತ್ತಿಲ್ಲ. ಮಾಮೂಲಿ ಯಾವಾಗ ಒಂದು ಸತಿ ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ರೋಡ್ ಹೆಂಗೆ ಏನಂತ. ಮ್ಯಾಪ್ ಹಾಕ್ಕೊಂಡು ಬರ್ತಾರೆ. ಮ್ಯಾಪಲ್ಲಿ ರೋಡ್ ಏನು ಚೆನ್ನಾಗಿ ಕಾಣಿಸ್ತದೆ, ಸ್ಟ್ರೈಟ್ ರೋಡು, ಹಿಂಗೋಗಿ ಅಂತ. ಅದರೊಳಗೇನು ತೋರಿಸಲ್ಲ ಇಲ್ಲಿ ಗುಂಡಿ ಐತೆ ಅಲ್ಲಿ ಗುಂಡಿ ಐತೆ ಅಂತ. ಎಲ್ಲ ಸೂಕ್ಷ್ಮವಾಗಿ ರೋಡ್ ಕೆಲಸ ಮಾಡಿಕೊಡಿ, ಜನರಿಗೆ ತೊಂದರೆ ಕೊಡಬೇಡಿ. ಇದೇ ಮನವಿ ಮಾಡ್ಕೊತಿದ್ದೀನಿ. ಓಕೆ, ನೆಕ್ಸ್ಟ್ ಸಿಗೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಹೊಸ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ನಮ್ಮ ಈ ರೋಡ್ ಕಾರ್ಮಿಕರು ಎಲ್ಲ ನೋಡ್ಕೊಂಡು ಕೆಲಸ ಮಾಡಿ. ಜೀವ ಇದ್ದರೆ ಜೀವನ.